ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಸಂಡೇ. ನಮ್ಮ ರಮೇಶ್ ಅವರು ತುಂಬ ಫ್ರೀಯಾಗಿದ್ದ ಕಾರಣ ತುಂಬ ಐಟಮ್ಗಳನ್ನ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ನೋಡೋಣ. ಫಸ್ಟು ನೋಡಿ, ಇದು ಮಜ್ಜಿಗೆ ಮೆಣಸಿನ್ಕಾಯಿ ನೆಂಚ್ಕೊಳ್ಳೋಕ್ಕೆ. ಆಮೇಲೆ ಏನೋ ಮಲೆನಾಡು ಸ್ಪೆಷಲ್ ತಂಬುಳಿ ಅಂತ ಮಾಡಿದ್ದಾರೆ. ತುಂಬ ಟೇಸ್ಟಾಗಿರುತ್ತಿದ್ದು ತಿನ್ನೋಕ್ಕೆ. ನೋಡಿ, ಇದು ಬದನೆಕಾಯ್ದು ಪಲ್ಯ. ಇದು ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿನ ಸುಟ್ಬಿಟ್ಟು ಮಾಡ್ತಾನೆ. ಈ ಥರ ನೋಡಿ ಯಾವ ಥರ ಇದೆ ಅಂತ ಹುಡಿಯಾಗಿ ಬದನೆಕಾಯಿನ ಸುಟ್ಬಿಟ್ಟು ಕೆಂಡ ಅಲ್ಲಿ ಮಾಡೋದು. ಇದೊಂದು ಸ್ಪೆಷಲ್ ಐಟಮು. ಎಲ್ಲ ಮಲೆನಾಡು ಸ್ಪೆಷಲ್ಲು, ಶಿವಮೊಗ್ಗ ಸ್ಪೆಷಲ್ಲು. ಇನ್ನೊಂದು ಸ್ಪೆಷಲ್ ಐಟಮ್ ಮಾಡಿದ್ದಾನೆ. ಇದು ಯಾವ ಥರ ಇದೆ ನೋಡಿ ಪಲ್ಯ. ಇದು ಬಂದುಬಿಟ್ಟು ಮಾಗಿಕಾಯ್ದು. ಈ ಥರ ಕಟ್ ಮಾಡಿ ಚಿಕ್ಕದಾಗಿ ಆಯಿಲಲ್ಲಿ ಫ್ರೈ ಮಾಡಿ ಮಾಡ್ತಾನೆ. ಇದೆಲ್ಲ ಯಾವ ಥರ ಮಾಡೋದು ಅಂತ ನಾವು ಅವನ್ನೇ ಕೇಳಬೇಕು, ಯಾಕಂದರೆ ಇಷ್ಟೊಂದು ಐಟಮ್ ಎಲ್ಲ ನಮಗೆ ಮಾಡೋಕ್ಕೆ ಬರೋಲ್ಲ. ಈ ಥರ ತುಂಬ ಐಟಮ್ಗಳು, ಸ್ಪೆಷಲ್ ಐಟಮ್ಗಳು ಅವನು ಮಾಡ್ತಾನೆ ಫ್ರೀಯಾಗಿದ್ದಾಗ. ಇದಕ್ಕೆಲ್ಲ ನಮಗೆ ರೈಸು, ರಾಯಲ್ ಬುಲೆಟ್ ರೈಸ್. ನೋಡಿ ಇಷ್ಟೊಂದು ಐಟಮ್ಗಳು. ಸಂಡೇ ರಮೇಶ್ ಅವರು ಅಷ್ಟು ಐಟಮ್ಗಳು ರಮೇಶ್ ಅವರು ಸಂಡೇ ಫ್ರೀ ಆಗಿದ್ದಾಗ ಬ್ಯಾಚುಲರ್ಗೋಸ್ಕರ ಮಾಡಿದ್ದಾನೆ. ಥ್ಯಾಂಕ್ ಯು ಗೈಸ್, ಎಂಜಾಯ್.